ನನ್ ಮಡ್ಲಲ್ಲಿ ಹಾಕಿ ಹೊಂಟೋ ಮಗ ಮಗ ಮಾದೇಶ ಒತ್ತಾರೆ ಎದ್ದು ಎಲ್ಲೋದೆ ಮಗ? ಅಲ್ಲುಜ್ಜಿಲ್ಲ, ಮಾರೆ ತೊಳ್ದಿಲ್ಲ, ಕಾಪಿನೂ ಕುಡ್ದಿಲ್ಲ, ಎಲ್ಲೋದೆ ಮಗ? ಈ ಹಾಳಾದ್ ಕೊರೋನಾ ಪೀಡೆ ತರ ಬಂದು ಇವ್ರಪ್ಪ ಅಮ್ಮನ್ನ ಬಡ್ದು ಬಾಯಿಗೆ ಹಾಕೊಂಡು ಹೋಗ್ಬಿಡ್ತಲ್ಲಪ್ಪ. ಈ ಮಗಿನ ನನ್ ಮಡ್ಲಲ್ಲಿ ಹಾಕಿ ಹೊಂಟೋಗ್ಬಿಟ್ರು ಕಣಪ್ಪ. ನಾನ್ ಏನ್ ಮಾಡ್ಲಪ್ಪ ಶಿವನೇ? ಈ ಮಗಿ ನನ್ ಮಾತೇ ಕೇಳಕ್ಕಿಲ್ಲ ಅಂತದೆ. ಏನ್ರಪ್ಪ ನಮ್ಮ ಆದೇಶನ್ನೇನಾದ್ರೂ ನೋಡಿದ್ರೇನಪ್ಪ? ಇಲ್ಲ ಕಣಜ್ಜಿ, ಒತ್ತರೆಯಿಂದ ನಿಮ್ಮ ಆದೇಶನ ನೋಡೇ ಇಲ್ಲ. ಎಲ್ಲೋದ್ನೋ ಏನೋ ಹುಡುಕಿ ಹುಡುಕಿ ನನ್ ಕಾಲೆಲ್ಲ ಸೌದೋಗೋದೆ. ಮಾದೇಶ, ಈ ಐಕುಳ್ ಜೊತೆ ಸೇರಿ ಏನ್ಲ ಮಾಡ್ತಿದ್ಯಾ ಮಗ? ಕಾಣಕ್ಕಿಲ್ವೇನಜ್ಜಿ ನಿಂಗೆ? ನಾನು ನನ್ನ ಐಕ್ಳು ಜೊತೆ ಫೋನಾಗ ಆಟ ಆಡ್ತಿದ್ದೀನಿ. ಕಾಣಿಸ್ತಾ ಐತೆ. ಬಾ ಮಗ, ಈ ಸ್ಕೂಲ್ಗೆ ಹೊಸ ಟೀಚರ್ ಅಮ್ಮ ಬಂದವ್ರಂತೆ. ಬಾ ಹೋಗು ಬರುಮ ಬಾ ಮಗ. ಹೋಗವ್ವ, ನಾನ್ ಯಾವ ಸ್ಕೂಲ್ಗೂ ಹೋಗಕ್ಕಿಲ್ಲ. ನಾನು ಐಕ್ಳು ಜೊತೆ ಇನ್ನೊಂದ್ ಸ್ವಲ್ಪ ಹೊತ್ತು ಆಟ ಆಡ್ಬೇಕು ಕಣವ್ವ. ಹಾಗೆ ಹೇಳ್ಬೇಡ ಮಗ, ಟೀಚರ್ ಅಮ್ಮನ್ ನೋಡ್ಕೊಂಬರುಮ ಬಾ ಮಗ. ಅದೇನ್ ಸ್ಕೂಲು, ಅದೇನ್ ಟೀಚರ್ ಅಮ್ಮನೋ ನೋಡ ಬಿಡೋಣ, ನಡಿ. ನಡಿಯಪ್ಪ, ಹೊಸ ಅಂಗಿ ಇಟ್ಕೊಂಡು ಊಟ ಮಾಡ್ಕೊಂಡು ಪುಸ್ತಕ ತಗೊಂಡು ಹೋಗುವಂತೆ. ನಡಿ ಮಗ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ, ನಮ್ಮೂರಿಗೆ ಟೀಚರ್ ಆಗಿ ಕೆಲಸ ಮಾಡೋ ಅದೃಷ್ಟ ಸಿಕ್ಕಿದೆ ನಂಗೆ. ಇವತ್ತು ತುಂಬಾ ಖುಷಿ ಆಗ್ತಿದೆ. ಅರೆ ರಾಮಣ್ಣ, ಚೆನ್ನಾಗಿದ್ದೀರಾ? ನಾನ್ ಯಾರಂತ ಗುರ್ತು ಸಿಕ್ತಾ? ಇಲ್ಲ ಕಣವ. ನಾನು ಕಮಲಾ, ಕೃಷ್ಣಪ್ಪ ಅವರ ಮಗಳು ರಾಮಣ್ಣ. ಎಷ್ಟು ದೊಡ್ಡೊಳಗಿದ್ಯವ್ವ, ಗುರ್ತೇ ಸಿಗ್ತಾ ಇಲ್ಲ. ಎಲ್ಲೋ ಹೋಗ್ತಾ ಇದ್ದೀರಾ? ಕಣವ, 15 ದಿವಸದಿಂದ ಕೆಮ್ಮಿ ಕೆಮ್ಮಿ ಸಾಕಾಗೈತೆ. ಅದಕ್ಕೆ ಆಸ್ಪತ್ರೆಗೆ ಹೋಯ್ತಾ ಇದ್ದೀನಿ. ಏನ್ ಸೀತಕ್ಕ, ಮಗುನ ಕರ್ಕೊಂಡು ಎಲ್ಲೋ ಹೊರಟಿದ್ದೀರಾ? ಕಮಲಾ, ಮಗಿಗೆ 1 ವಾರದಿಂದ ಭೇದಿ ಆಯ್ತಾನೆ ಇದೆ. ಅದಕ್ಕೆ ಒಸಿ ಆಸ್ಪತ್ರೆ ಹೋಗ್ಬತ್ತೀನಿ ಕಣವ್ವ. ಸರಿ ಅಕ್ಕ, ಹುಷಾರಾಗಿ ಹೋಗ್ ಬನ್ನಿ. ಯಾಕೆ ನನ್ರಿ ಎಲ್ರು ಅಂತ ಹುಚ್ಚ ಅಂತ ಕರೀತಾರೆ? ನಾನು ಹುಚ್ಚನಾ? ಪುಷ್ಪರಾಜ್ ತಗ್ಗದೇ ಇಲ್ಲ. ಪುಷ್ಪರಾಜ್ ತಗ್ಗದೇ ಇಲ್ಲ. ತಾನನ ತಂದನ ಕುಣಿಸಿದ ಯೌವನ, ತಾನನ ತಂದನ ಕುಣಿಸಿದ ಯೌವನ. ನವ ತರುಣ ಈ ದಿನ ಬಿಡು ಬಿಡು ಬಿನ್ನಣ ಗಿಂತ ಗಿಂತ ಗಿಂತ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಯ್ಯೋ ದೇವ್ರೆ, ಈ ಮಕ್ಳೆಲ್ಲ ಫೋನಿಗೆ ಇಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದಾರಲ್ಲಪ್ಪ. ಹೊಸ ಟೀಚರ್ ಬಂದ್ರು. ಗುಡ್ ಮಾರ್ನಿಂಗ್ ಟೀಚರ್. ವೆರಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಕಮಲಾ ಅಂತ, ನಿಮ್ ಶಾಲೆಗೆ ಬಂದಿರೋ ಹೊಸ ಟೀಚರ್. ಈಗ ನಾನು ಅಟೆಂಡೆನ್ಸ್ ಕರಿತೀನಿ, ನೀವೆಲ್ಲ ಹೇಳ್ತೀರಾ? ಅಕ್ಷಯ್ ಬಂದಿದ್ದೀನಿ ಟೀಚರ್.
ರಮೇಶ್, ಬಂದಿಲ್ಲ ಟೀಚರ್. ಮಂಜಿರಾ, ಬಂದಿದ್ದೀನಿ ಟೀಚರ್. ಗೌರಿ, ಬಂದಿಲ್ಲ ಟೀಚರ್. ನವೀನ್, ಬಂದಿಲ್ಲ ಟೀಚರ್. ಗೌತಮಿ, ಬಂದಿದ್ದೀನಿ ಟೀಚರ್. ಲತಾ, ಅವಳು ಕಾಡಲ್ಲಿ ಮರದ ಮೇಲೆ ಕೂತವಳೆ ಟೀಚರ್. ಕಿರಣ್. ಬಂದಿಲ್ಲ ಟೀಚರ್. ಇವತ್ತು ಶಾಲೆಗೆ ಯಾರ್ಯಾರು ಬಂದಿಲ್ವೋ ಅವ್ರ ಮನೆ ಎಲ್ಲಿದೆ ಅಂತ ತೋರಿಸ್ತೀರಾ ಮಕ್ಕಳೇ? ಅವ್ರ ಮನೆ ಎಲ್ಲಿದೆ ಅಂತ ನಾವು ತೋರಿಸ್ತೀವಿ, ಬನ್ನಿ ಟೀಚರ್. ಭೀಮಣ್ಣ, ಯಾಕೆ ಇವತ್ ನಿಮ್ ಮಗು ಶಾಲೆಗೆ ಬಂದಿಲ್ವಲ್ಲ? ನಾನೇನ್ ಹೇಳವ್ವ, ಸ್ಕೂಲ್ಗೆ ಹೋಗಲ್ಲ ಅಂತಾನೆ. ನೀವೇ ಹೊಸಿ ಬುದ್ಧಿ ಹೇಳಿ ಸ್ಕೂಲ್ಗೆ ಕರ್ಕೊಂಡೋಗ್ರವ್ವ. ಬಾರಪ್ಪ ಇಲ್ಲಿ ಬಾ. ಯಾಕಪ್ಪ ಶಾಲೆಗೆ ಬರ್ತಾ ಇಲ್ಲ ನೀನು? ಟೀಚರ್ ಹೊಡಿತಾರೆ ಅಂತನಾ, ಇಲ್ಲ ಟೀಚರ್ ಬೈತಾರೆ ಅಂತನಾ, ಇಲ್ಲ ಹೋಮ್ವರ್ಕ್ ಜಾಸ್ತಿ ಕೊಡ್ತಾರೆ ಅಂತನಾ? ನೋಡು, ನಾನು ಆ ತರ ಟೀಚರ್ ಅಲ್ಲ. ನಾನ್ ನಿನಗೆ ಬೈಯೋದೂ ಇಲ್ಲ, ಹೊಡಿಯೋದೂ ಇಲ್ಲ, ಹೋಮ್ವರ್ಕು ಕೊಡಲ್ಲ. ತುಂಬಾ ಪ್ರೀತಿಯಿಂದ ಹೇಳ್ಕೊಡ್ತೀನಿ, ಆಟಗಳೆಲ್ಲ ಆಡಿಸ್ತೀನಿ. ಬರ್ತೀಯಾ ಶಾಲೆಗೆ? ಮಕ್ಳೇ, ನಿಮ್ಮನ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ಎಲ್ಲ ಮಕ್ಕಳು ಇವತ್ತು ಶಾಲೆಗೆ ಬಂದಿದ್ದೀರಾ. ಪ್ರತಿದಿನಾನು ಹೀಗೆ ಬರ್ಬೇಕು. ಹಾಗಿದ್ರೆ ಪಾಠ ಶುರು ಮಾಡೋಣವಾ ಮಕ್ಳೇ? ಪಾಠದ ಹೆಸರು ನಮ್ಮ ಪರಿಸರ. ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಇರೋ ಮರಗಿಡಗಳು, ಕಲ್ಲು ಮಣ್ಣುಗಳು, ಬೆಟ್ಟ ಗುಡ್ಡಗಳು, ತೊರೆ, ನದಿ, ಪರ್ವತ, ನೆಲ, ಇವೆಲ್ಲವನ್ನ ಪರಿಸರ ಅಂತೀವಿ. ಹಾಗಿದ್ರೆ ನಮ್ಮ ಊರಿನ ಪರಿಸರ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣವಾ? ಕಸರಹಿತ, ಕೊಳಕು ರಹಿತ ಗ್ರಾಮ ನಮ್ಮದಾಗಬೇಕು. ಆ ಕೆಲಸ ಈ ಕ್ಷಣದಿಂದಲೇ ಪ್ರಾರಂಭ ಮಾಡ್ತೀನಿ. ಗೌಡ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನ್ ಮಾತಾಡ್ಬೇಕು ಟೀಚರ್ ಅಮ್ಮ? ಗೌಡ್ರೆ, ನಮ್ಮ ಊರು ಕಸದಿಂದ ತುಂಬಿದೆ. ಈ ಕಸದಿಂದ ರೋಗಗಳು ಹೆಚ್ಚಾಗುತ್ತಿವೆ. ನಾವೇಕೆ ನಮ್ಮೂರನ್ನು ಸ್ವಚ್ಛಗೊಳಿಸಬಾರದು? ಹೌದು, ನಿಜಾನೇ ಇದು. ಊರಲ್ಲಿ ಯಾರಾದ್ರೂ ಬರ್ತಾರೇನೋ ಕೇಳಿ ನೋಡಮ್ಮ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಗ್ರಾಮ ಕಸದಿಂದ ತುಂಬಿದೆ. ಬನ್ನಿ, ನಾವೆಲ್ಲರೂ ಸೇರಿ ನಮ್ಮ ಗ್ರಾಮವನ್ನು ಸ್ವಚ್ಛಗೊಳಿಸೋಣ. ಹೋಗಮ್ಮ, ಏನು ಕೆಲ್ಸ ಇಲ್ಲ ಅಂತ ನಮಗ್ ಕೆಲ್ಸ ಹೇಳಕ್ ಬಂದಿದ್ಯಾ? ಊರಿನ ಸಾಬ್ರಿ ನಿಂಗ್ಯಾಕಮ್ಮ? ಗೌರ್ಮೆಂಟ್ ಕೆಲ್ಸ ಸಿಕ್ಕದೆ ಹೋಗು, ಕೆಲ್ಸ ಮಾಡ್ಕೊ ಹೋಗಮ್ಮ ಸುಮ್ನೆ. ಈ ಊರಿನ ಜನ ಸಹಾಯ ಮಾಡಿಲ್ಲ ಮಕ್ಕಳೇ. ನಾನ್ ಹೇಳಿದ ಮಾತನ್ನ ಕೇಳ್ತೀರಾ ಅಲ್ವಾ ಮಕ್ಕಳೇ? ಬನ್ನಿ, ನಮ್ಮ ಗ್ರಾಮವನ್ನ ನಾವು ಸ್ವಚ್ಛ ಮಾಡೋಣ.
ಆಯ್ತು ಟೀಚರ್. स्वच्छ भारत का इरादा इरादा कर लिया हमने देश से अपने वादा कर लिया हमने स्वच्छ भारत का इरादा कर लिया हमने देश से अपने वादा कर लिया हमने. ಇಲ್ಲಿ ನೋಡಿ ಮಕ್ಕಳೇ, ಕಸವನ್ನೆಲ್ಲ ಒಂದೇ ಕಡೆ ಸುರಿಬೇಡಿ, ಕಸವನ್ನ ಬೇರ್ಪಡಿಸೋಣ. ಹಸಿ ಕಸವನ್ನ ಒಂದು ಕಡೆ, ಒಣ ಕಸವನ್ನು ಮತ್ತೊಂದು ಕಡೆ ಹಾಕೋಣ. ಒಣ ಕಸಕ್ಕೆ ಬೆಂಕಿ ಹಚ್ಚೋಣ. ಹಸಿ ಕಸ ಕೊಳೆತು ಗೊಬ್ಬರವಾಗುತ್ತದೆ. ಈ ಗೊಬ್ಬರವನ್ನು ನಮ್ಮ ಶಾಲೆಯ ಗಿಡಗಳಿಗೆ ಹಾಕೋಣ. ಹಬ್ಬ, ನಮ್ಮ ಗ್ರಾಮ ಎಷ್ಟು ಸ್ವಚ್ಛತೆಯಾಗಿ ಸುಂದರವಾಗಿ ಕಾಣಿಸುತ್ತಿದೆ. स्वच्छ भारत का इरादा कर लिया हमने देश से अपने वादा कर लिया ಎಸೆಯಬೇಡಿ. ತುಂಬಾ ಸುಂದರವಾಗಿ ಕಿರುನಾಟಕವನ್ನ ಪ್ರದರ್ಶಿಸಿದ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳಿಗೆ